ಸಂಖ್ಯೆ ಮುಖ್ಯ ಅಲ್ಲ, ಪರಿಶ್ರಮದ ಫಲ ಮುಖ್ಯ. ಇವತ್ತಿನ ಸಣ್ಣ ಹಾರ್ವೆಸ್ಟು ನನ್ನ ಒಂದು ದೊಡ್ಡ ಸಂತೋಷ ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎ.ಎಮ್ ಗಾರ್ಡನ್. ನಾನು ನಿಮ್ಮ ಹೇಮಾ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಮಿನಿ ಪ್ಲೇಟ್ ಅಂತಲೇ ಹೇಳ್ಬೋದು. ಪಾಲಕ್ ಸೊಪ್ಪನ್ನ ನಾವು ಸೊಪ್ಪು ಸಾಂಬಾರು ಮಾಡ್ಕೊಬೋದು, ದಂಟಿನ ಸೊಪ್ಪನ್ನು ನಾವು ಪಲ್ಯ ಮಾಡ್ಕೊಬೋದು, ಹಾಗೆಯೇ ಟೊಮೆಟೊನ ನಾವು ಅಡುಗೆಯಲ್ಲಿ ಬಳಸ್ಕೊಬೋದು, ಹೂವನ್ನ ದೇವ್ರ ಪೂಜೆಗೆ ಅಂತ ಬಳಸ್ಕೊಬೋದು, ಹಾಗೆಯೇ ಹಣ್ಣನ್ನು ನಾವು ಹೊಟ್ಟೆಗೆ ತಿನ್ಬೋದು. ಈ ಥರ ನನ್ನ ಗಾರ್ಡನಲ್ಲಿ ನಾನೊಂದು ಚಿಕ್ಕ ಹಾರ್ವೆಸ್ಟ್ನ ಮಾಡಿದ್ದೀನಿ. ಯಾವ ಥರ ಮಾಡಿದ್ದೀನಿ, ಏನೇನೆಲ್ಲ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಒಂದೇ ಒಂದು ಬೀಜ ಬಿದ್ದಿದೆ ಇದರಲ್ಲಿ ನಾನು ಇವಾಗ ಎಲೆನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಮಗೆ ಇಷ್ಟೊಂದು ಸೊಪ್ಪು ಸಿಕ್ಕಿದೆ. ಅದೇ ಥರ ನಾವು 4 ಕಡೆ ಹಾಕ್ಕೊಂಡ್ರೆ ನಮ್ಮ ಮನೆಗಾಗೋ ಸೊಪ್ಪು ನಾವು ಬೆಳ್ಕೊಬೋದು. ಇದರಲ್ಲಿ ದಂಟಿನ ಸೊಪ್ಪಿದೆ, ನಾನು ಬೇರು ಸಮೇತ ತೆಗೆದುಬಿಡ್ತಾಯಿದ್ದೀನಿ. ಯಾಕೆಂದರೆ ಆಲ್ರೆಡಿ ಅದರಲ್ಲಿ ಟೊಮೆಟೊ ಗಿಡ ಒಂದಿದೆ. ಅದೇ ಥರ ಪಾಲಕ್ ಸೊಪ್ಪಿದೆ, ಅದಕ್ಕೆ ಜಾಗ ಸಾಕಾಗೋದಿಲ್ಲ, ಅದಕ್ಕೆ ನಾನು ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿಬಿಡ್ತಾಯಿದ್ದೀನಿ. ನೋಡಿ, ಇದು 2ನೇ ಟೈಮು, ಅಂದರೆ 2ನೇ ಬಾರಿ ನಾನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ನಿಮ್ಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಹಸಿರಾಗಿ ಕಾಣಿಸ್ತಾ ಇದೆ. ಎಲೆನ ನಾವು ಹಂಗೇ ಹಾರ್ವೆಸ್ಟ್ ಮಾಡಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು. ನಾವು ಆರ್ಗ್ಯಾನಿಕ್ಕಾಗಿ ಬೆಳೆಯೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಅಡುಗೆ ಮಾಡೋಕ್ಕೆ ತುಂಬ ಸಮಯ ಕೂಡ ಹಿಡಿಸೋದಿಲ್ಲ. ನಾವು ಆರ್ಗ್ಯಾನಿಕ್ಕಾಗಿ ಬೆಳೆಯೋದ್ರಿಂದ ತುಂಬ ಬೇಯೋ ಅವಶ್ಯಕತೆ ಇರೋದಿಲ್ಲ, ಸುಮ್ಮನೆ ಬಿಸಿ ನೀರಿಗೆ ಹಾಕಿದ್ರೆ ಸಾಕು, ಹಾಗೆಯೇ ಸೊಪ್ಪು ಬೆಂದೋಗುತ್ತೆ. ನೋಡಿ, ನನಗಿವತ್ತು ಇಷ್ಟು ಸೊಪ್ಪು ನನಗೆ ಸಿಕ್ಕಿದೆ. ಹಾಗೆಯೇ ನನಗೆ ಒಂದು ಹಿಡಿ ದಂಟಿನ ಸೊಪ್ಪು ಬೇಕು. ನಾನಿವತ್ತು ದಂಟಿನ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಂದು ಹಿಡಿ ದಂಟಿನ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲಿ ಕಟ್ ಮಾಡ್ತೀನೋ ಅಲ್ಲೇ ನನಗೆ ಮತ್ತೆ ಸೊಪ್ಪು ಬರುತ್ತೆ. ಅದಕ್ಕೆ ನಾನು ಒಂದು ಹಿಡಿ ದಂಟಿನ ಸೊಪ್ಪನ್ನು ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಹಿಡಿ ನನಗೆ ದಂಟು ಸೊಪ್ಪು ಸಿಕ್ಕಿದೆ. ಹಾಗೆಯೇ ಸ್ವಲ್ಪ ನನಗೆ ಚೆರಿ ಟೊಮೆಟೊ ಇದೆ, ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನಾವು ಆರ್ಗ್ಯಾನಿಕ್ಕಾಗಿ ಬೆಳೆಯೋದ್ರಿಂದ ನಾವು ಹೆಚ್ಚೇನು ಯಾವುದೇ ತರಕಾರಿ ಆಗೋಗಲಿ ಸೊಪ್ಪಾಗಲಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ರುಚಿನೂ ಕೂಡ ಕಮ್ಮಿ ಆಗೋದಿಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ತೋಟದಲ್ಲಿ ನನಗಿವತ್ತು ಇಷ್ಟು ಟೊಮೆಟೊ ಸಿಕ್ಕಿದೆ. ಹಾಗೆಯೇ ಸ್ವಲ್ಪ ಫ್ರೂಟ್ಸು ಸಿಕ್ಕಿದೆ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡೋಣ. ನನ್ನ ಹತ್ರ ಒಂದು 4 ಗಿಡ ಸ್ಟ್ರಾಬೆರಿ ಗಿಡ ಇದೆ. ನೋಡಿ, ಫಸ್ಟ್ ಹಾರ್ವೆಸ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಾಯಿ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೂ ಸಿಹಿಯಾಗಿದೆ, ಹಾಗೆಯೇ ಹುಳಿನೂ ಇದೆ, ಅಷ್ಟು ಚೆನ್ನಾಗಿದೆ ಸ್ಟ್ರಾಬೆರಿ. ನನಗೊಂದು 2 ಸ್ಟ್ರಾಬೆರಿ ನನ್ನ ತೋಟದಲ್ಲಿ ಸಿಕ್ಕಿದೆ. ಒಂದೇ ಒಂದು ಅಂಜೂರ ಸಿಕ್ಕಿದೆ. ನಾನು ವಾರಕ್ಕೆ 3-4 ಅಂಜೂರನ ಕಂಟಿನ್ಯೂ ಆಗಿ ನಾನು ಹಾರ್ವೆಸ್ಟ್ ಮಾಡ್ತಾನೇ ಇರ್ತೀನಿ. ಇದು ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಇಲಿ ಕಾಟ ಜಾಸ್ತಿ ಆಗಿದೆ. ನೋಡಿ, ಒಂದೇ ಅಂಜೂರನ ಇಲಿ ತಿಂದಾಕಿದೆ, ಹಾಗೆಯೇ ಒಂದು ಚೆರಿನ ಹಾಳು ಮಾಡಿದೆ. ಒಂದೇ ಒಂದು ಚೆರಿ ಇದೆ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡೋಣ ಬನ್ನಿ. ನೋಡಿ, ಒಂದೇ ಒಂದು ಚೆರಿ ಇದೆ, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಸಪೋಟ ಇದೆ ನಮ್ಮ ಗಿಡದಲ್ಲೇ, ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನಾವು ಆರ್ಗ್ಯಾನಿಕ್ಕಾಗಿ ಒಂದು ಸೊಪ್ಪಾಗಲಿ ಒಂದು ತರಕಾರಿ ಆಗಲಿ ಬೆಳೆಯೋದ್ರಿಂದ ಇದು ಬೇಗ ಹಣ್ಣಾಗುತ್ತೆ, ಹಾಗೆಯೇ ತರಕಾರಿ ಕೂಡ ರುಚಿ ಚೆನ್ನಾಗಿರುತ್ತೆ. ನಾವು ತೋರಿಸೋ ಸ್ವಲ್ಪ ಕಾಳಜಿ, ಸ್ವಲ್ಪ ಪ್ರೀತಿ ಇಟ್ಟರೆ ಸಾಕು ರೀ, ನಮಗೆ ನೋಡಿ ಈ ಥರ ನಾವು ಹಾರ್ವೆಸ್ಟ್ ಮಾಡ್ಕೋಬೋದು. ನನ್ನ ತೋಟ ನನಗೆ ತಿರುಗಿ ಇದನ್ನು ಕೊಟ್ಟಿದೆ ಅಂತ ನಾನು ಖುಷಿ ಪಡ್ತೀನಿ. ನಾವು ಸ್ವಂತ ಬೆಳೆದು ತಿನ್ನೋದ್ರಲ್ಲಿರೋ ಸಂತೋಷವೇ ಬೇರೆ, ಅದರಲ್ಲಿರೋ ಖುಷಿನೇ ಬೇರೆ, ಅದರಲ್ಲಿ ಸಿಗೋ ಸಮಾಧಾನವೇ ಬೇರೆ. ಇವತ್ತಿನ ವಿಡಿಯೋ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು. ಬಾಯ್ ಬಾಯ್.